ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಫೈನಲಿ ಇಂಡಿಯಾದವರು ನಮೀಬಿಯಾ ವಿರುದ್ಧ ಗೆದ್ದು ಭರ್ಜರಿಯಾಗಿ ಟೇಬಲ್ ದ ಟಾಪಲ್ಲಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಗಾಯ್ಸ್. ಹೌದು, ನಮಗೆ ಏನು ಅನಿಸಿತ್ತು, ಸ್ಟಾರ್ಟಿಂಗ್ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಒಂದು ಸೈಡಾಗೆ ತೊಗೊಂಡು ಹೋಗ್ತಾರೆ, ನಮ್ಮ ಇಂಡಿಯಾದವ್ರು ಗೆಲ್ತಾರೆ ಅಂತ ನನಗನ್ಸಿತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟ್ ಬರಬೇಕಂದ್ರೆ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮಾತ್ರ ಸ್ವಲ್ಪ ಈ ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಹೇಳಿದ್ದೆ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ. ಅದೇ ಥರ ಆಗಿದೆ ಅಂತಲೇ ಹೇಳ್ಬೋದು ಗೈಸ್. ನಾನು ಏನು ಹೇಳಿದ್ನೋ ಅದೇ ಥರನೇ ಆಗಿದೆ. ಅಂದರೆ 100% ಪ್ರೆಡಿಕ್ಷನು ಪಾಸ್ ಆಗಿದೆ. ಇದರಲ್ಲಿ ಏನು ಗುರು ನೀನು ಬದನೇಕಾಯಿ ಪ್ರೆಡಿಕ್ಷನು ಎಲ್ಲ ನಮ್ಗೆಲ್ಲರಿಗೂ ಗೊತ್ತಿರೋ ಮ್ಯಾಟ್ರೆ. ಅದು ಇಂಡಿಯಾದವ್ರು ಗೆದ್ದೇ ಗೆಲ್ತಾರೆ ನಮೀಬಿಯಾ ವಿರುದ್ಧ. ಹೌದು ಗೈಸ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಂಡಿಯಾದವರು ಟಾಪಲ್ಲಿ ಇದ್ದಾರೆ. ಆದರೆ ನಮೀಬಿಯಾದವರು ಹೇಳೋಕ್ಕಾಗಲ್ಲ. ನಮ್ಗೆ ಲಾಸ್ಟ್ ಮ್ಯಾಚಲ್ಲಿ ಏನು USA ಅವ್ರು ಯಾವ ಥರ ಟಕ್ಕರ್ ಕೊಟ್ಟಿದ್ರು ಅಂತ, ಬಾಯಿಗೆ ಬರ್ಸಿದ್ರು ಅಂತ ಗೊತ್ತಲ್ವ ಗೈಸ್ ನಿಮಗೆ. ಹೇಳೋಕ್ಕಾಗೋದಿಲ್ಲ. ಇವರು ಆ ಥರ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಚಾನ್ಸೇ ಕೊಡಲಿಲ್ಲ ಗೈಸ್. ಯಾವುದೇ ಒಂದು ಇಂಚೂ ಬಿಟ್ಕೊಡ್ಲಿಲ್ಲ ಅಂತಲೇ ಹೇಳ್ಬೋದು ಇಂಡಿಯಾದವರು. ನನಗಂತೂ ಇವತ್ತಿನ ಮ್ಯಾಚು ತುಂಬ ಕ್ರೇಜಿಯಾಗಿತ್ತು ಅಂತಲೇ ಹೇಳ್ಬೋದು. ಆಲ್ರೌಂಡ್ ಪ್ರದರ್ಶನ ಬಂದಿದೆ ಅಂತಲೇ ಹೇಳ್ಬೋದು ಇಂಡಿಯಾ ಕಡೆಯಿಂದ. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದರೆ ಇಂಡಿಯಾದವ್ರು ಟಾಸ್ ಸೋತು ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ, ನಮಗಿದೇ ಬೇಕಾಗಿತ್ತು, ಫಸ್ಟ್ ಬ್ಯಾಟಿಂಗಲ್ಲಿ ನಾವು ಚೆಕ್ ಮಾಡಬೇಕಾಗಿತ್ತು ನಮ್ಮ ಪ್ಲೇಯರ್ಸ್ಗಳು ಯಾವ್ಯಾವ ಥರ ಯಾವ್ಯಾವ ಥರ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡ್ಬೋದಾಗಿತ್ತು. ಅದಕ್ಕೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ. ಅದೇ ಥರನೇ ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಡ್ಯಾಶಿಂಗ್ ಓಪನಿಂಗ್ ಆಗಿದ್ರು ಅಂತಲೇ ಅನಿಸುತ್ತೆ. ಯಾಕಂದರೆ ಸಖತ್ತಾಗಿ ರನ್ ಹೊಡೆದಿದ್ರು ಯಾರು ಸಂಜು ಸ್ಯಾಮ್ಸನ್ ಅವರು. ಇವತ್ತೇನು 100% ಇವತ್ತು ಸೆಂಚುರಿ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ಸಂಜು ಸ್ಯಾಮ್ಸನ್. ಎಲ್ಲೋ ಒಂದು ಕಡೆ ಸಂಜು ಸ್ಯಾಮ್ಸನ್ ಅವ್ರದ್ದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಗೈಸ್. ಎಲ್ಲೆಲ್ಲೋ ಹೊಡಿತಾರೆ, ಎಲ್ಲೋ ಔಟ್ ಆಗುತ್ತೆ. ಆದರೂ ಒಂದು 8 ಬಾಲ್ಗೆ 22 ರನ್ನೇನೋ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದು ಸ್ವಲ್ಪ ಬೇಜಾರಾಯಿತು. ಇನ್ನೂ ಸ್ವಲ್ಪ ರನ್ ಹೊಡಿಬೇಕಾಗಿತ್ತು ಸಂಜು ಸ್ಯಾಮ್ಸನ್ ಅವರು. ಇವ್ರು ಬಿಟ್ಟಾಯ್ತಲ್ಲ ಗೈಸ್. ನೆಕ್ಸ್ಟು ಇಶಾನ್ ಕಿಶನ್ ತಗೊಂತಾರೆ ನೋಡಿ ಗೈಸ್, ಚಾರ್ಜ್ಗೆ ಬೆವ್ತ್ಕೊಂಬಿಟ್ರು ಅಂತಲೇ ಹೇಳ್ಬೋದು ನಮೀಬಿಯಾ ಬೌಲರ್ಸ್ಗಳು. ಒಂದೊಂದು ಏಟುಗಳು ನೋಡ್ತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಹೊಡಿತಾ ಇದ್ರು ಯಾರು ಇಶಾನ್ ಕಿಶನ್ ಅವರು. ಸಖತ್ ಕ್ರೇಜ್ ಇತ್ತು ಅಂತಲೇ ಹೇಳ್ಬೋದು. ಇಶಾನ್ ಕಿಶನ್ ಇದ್ದಿದ್ರೆ ಎಲ್ಲೋ ಒಂದು ಕಡೆ 250 ಪ್ಲಸ್ ಹತ್ತತ್ರ ಒಂದು 300 ರನ್ ನೋಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಅನ್ಫಾರ್ಚುನೇಟ್ಲಿ ಇಶಾನ್ ಕಿಶನ್ ಅವ್ರು ಔಟ್ ಆಗೋಗ್ಬಿಡ್ತಾರೆ. 62 ಏನೋ ಹೊಡಿತಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬಂದು 52 ಹೊಡಿತಾರೆ. ಮತ್ತು ಶಿವಮ್ ದುಬೆ ಬಂದು 23 ಏನೋ ಹೊಡಿತಾರೆ. ಇಬ್ಬರು ಫಿನಿಶಿಂಗ್ ಟಚ್ ಕೊಟ್ಟು ಲಾಸ್ಟಲ್ಲಿ ಇನ್ನು ಫೈನಲಿಯಾಗಿ 210 ಏನೋ ಹೊಡಿತಾರೆ ಗೈಸ್ ಇಂಡಿಯಾದವರು. ಆದರೆ ನೋಡಿ, ಈ ನಮೀಬಿಯಾದವ್ರು ಯಾವ ಥರ ಒಂದು ಡೆತ್ ಓವರ್ಸಲ್ಲಿ ಕಂಬ್ಯಾಕ್ ಮಾಡಿದ್ರು ಅಂದರೆ, ಲಾಸ್ಟ್ 4 ಓವರಲ್ಲಿ ರನ್ನೇ ಕೊಟ್ಟಿಲ್ಲ ಗೈಸ್. ಅಷ್ಟು ಆಲ್ಮೋಸ್ಟ್ 4 ವಿಕೆಟ್ ತೆಗೆದಾಕ್ತಾರೆ. ಬರೀ ಕೊಟ್ಟಿರೋದು 24 ರನ್ನು. ಎಷ್ಟು ಸಖತ್ ಅಂತಲೇ ಹೇಳ್ಬೋದು ಡೆತ್ ಓವರಲ್ಲಿ ನಮೀಬಿಯಾದವರು. ಒಳ್ಳೆ ಒಂದು ಕಂಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಫೈನಲಾಗಿ ಫಸ್ಟ್ ಇನ್ನಿಂಗ್ಸಲ್ಲಿ ಇಂಡಿಯಾದವರು 209 ರನ್ ಹೊಡೆದ್ಬಿಟ್ಟು 210 ಟಾರ್ಗೆಟ್ ಕೊಡ್ತಾರೆ ನಮೀಬಿಯಾದವ್ರಿಗೆ. ಈ ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಂಡಿರ್ತಾರೆ ಈ ಟಾರ್ಗೆಟ್ನ ಇವ್ರ ಕೈಲಿ ಹತ್ರಕ್ಕೂ ಬರೋಕ್ಕಾಗೋದಿಲ್ಲ ಅಂತ. ಎಲ್ಲರೂ ಅಂತ ಅಲ್ಲ ಗೈಸ್, ನಾನು ಹಂಗೆ ಅಂದ್ಕೊಂಡಿದ್ದೆ. ಆದರೆ ಒಂದು ಸ್ಟಾರ್ಟಿಂಗಲ್ಲಿ ಓಪನರ್ಸ್ ಸ್ವಲ್ಪ ಫೈಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ 6 ಓವರ್ಗೆ 58 ಏನೋ ಹೊಡೆದಿದ್ರು. ಏನೋ ಅವ್ರು ಸ್ವಲ್ಪ ಬ್ಯಾಟಿಂಗ್ ಲೈನಪ್ ಇದೆಯಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ವರುಣ್ ಚಕ್ರವರ್ತಿ ಗೈಸ್ ಗಿಲ್ಲಿ ಹೊಡೆದ್ರು ಅಂತಲೇ ಹೇಳ್ಬೋದು. ಒಂಥರ ಕೊಹ್ಲಿ ಹೊಡಿತಾರಲ್ಲ ಗೈಸ್, ಆ ಥರ ಒಂದು ವಿಕೆಟ್ ಹೊಡೆದ್ರು ಅಂತಲೇ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಯಥಾ ಪ್ರಕಾರ ಫಸ್ಟ್ ವಿಕೆಟ್ ತೆಕ್ಕೊಡ್ತಾರೆ. ಅವರೇ ಎತ್ತಿದ ಕೈ ಅಂತ ಹೇಳ್ಬೋದು ಫಸ್ಟ್ ವಿಕೆಟ್ ತೆಕ್ಕೊಡೋದ್ರಲ್ಲಿ. ನೆಕ್ಸ್ಟು ಯಾರು ವರುಣ್ ಚಕ್ರವರ್ತಿ ವಿಕೆಟ್ ಕಾಲಮಲ್ಲಿ ಟೋಟಲಾಗಿ 3 ವಿಕೆಟ್ ಏನೋ ತೊಗೊತಾರೆ ವರುಣ್ ಚಕ್ರವರ್ತಿ. ಆಮೇಲೆ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೊಗೊತಾರೆ, ಮತ್ತು ಶಿವಮ್ ದುಬೆನೂ ವಿಕೆಟ್ ತೊಗೊತಾರೆ, ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್ ತೊಗೊತಾರೆ. ಓವರಾಲ್ ಆಗಿ ನಮೀಬಿಯಾದವ್ರನ್ನ ಜಸ್ಟ್ 116 ರನ್ನಿಂದ ಕಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ 93 ರನ್ನಿಂದ ಭರ್ಜರಿಯಾಗಿ ಗೆದ್ದು ಟೇಬಲ್ ಟಾಪಲ್ಲಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಯಾವ ಥರ ಒಂದು ಇವತ್ತಿನ ಮ್ಯಾಚ್ ಇತ್ತು ಅಂದರೆ ಒಂಥರ ಅಲ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಒನ್ ಸೈಡ್ ಆಗಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಸ್ವಲ್ಪ ಇಂಟ್ರೆಸ್ಟ್ ಬರೋ ಥರ ಮಾಡಿದ್ರು ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡಿ ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ ಗೈಸ್ ಇಂಡಿಯಾದವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡಿ? 15ನೇ ತಾರೀಕು ಬೇರೆ ಪಾಕಿಸ್ತಾನದ ಮೇಲೆ ಮ್ಯಾಚ್ ಇದೆ. ಇದೇ ಥರನೇ ಫಾರ್ಮ್ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.